ರೈತರೇ ಹೇಳಿ ಎದ್ದೇಳಿ. ರೈತರ ಕೃಷಿ ಜಮೀನನ್ನು ಕೈಗಾರಿಕೆ, ರಸ್ತೆ, ಟೌನ್ಶಿಪ್ ಮತ್ತು ಅಭಿವೃದ್ಧಿ ಹೆಸರಿನಲ್ಲಿ ತಲಾಂತರಗಳಿಂದ ನಮ್ಮ ಪೂರ್ವಜರು ಕಾಪಾಡಿಕೊಂಡು ಬಂದಿರುವಂತಹ ಕೃಷಿ ಭೂಮಿಯನ್ನು ಕಬಳಿಸಿ ರಿಯಲ್ ಎಸ್ಟೇಟ್ ದಂಧೆ ಮಾಡಲು ಮುಂದಾಗಿರುವ ಸರ್ಕಾರದ ವಿರುದ್ಧ ಸೆಟೆದು ನಿಂತು ಬಾರ್ಕೋಲ್ ಚಳುವಳಿ ಮಾಡುವ ಮುಖಾಂತರ ನಮ್ಮ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಲು ಮುಂದಾಗಿ ಎಚ್ಚರ ಎಚ್ಚರ ಎಚ್ಚರ. ಸರ್ಕಾರಗಳೇ ಎಚ್ಚರ. ರೈತರನ್ನು ಯಾಮಾರಿಸಿ ಕೃಷಿ ಜಮೀನನ್ನು ಭೂಸ್ವಾಧೀನ ಮಾಡಿಕೊಂಡು ರಿಯಲ್ ಎಸ್ಟೇಟ್ ದಂಧೆ ಮಾಡಿಕೊಳ್ಳುವ ಮುಖಾಂತರ ಅನ್ನದಾತನನ್ನು ಬೀದಿಗೆ ತಳ್ಳಿ ಕೈಗಾರಿಕೆ, ಟೌನ್ಶಿಪ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಿಯೇ ರೈತರನ್ನು ಕೂಲಿ ಕಾಲುಗಳಂತೆ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ನೇಮಕ ಮಾಡಲು ಮುಂದಾಗಿರುವ ಸರ್ಕಾರಗಳೇ ಎಚ್ಚರ ಎಚ್ಚರ ಎಚ್ಚರ. ರೈತರ ಕೋಪ ಕಟ್ಟೆ ಹೊಡೆದಿದೆ. ಬಿಡದಿ ರೈತರು ಟೌನ್ಶಿಪ್ಗೆ ವಿರೋಧ ಮಾಡಿ ಒಬ್ಬ ವಯಸ್ಸಾದ ಮಹಿಳೆ ಒಂದು ಮಾತು ಹೇಳ್ತಾರೆ, ಏಯ್ ಡಿ.ಕೆ. ಶಿವಕುಮಾರ್ ಅವರೇ, ನಿನಗೆ ತಾಕತ್ತಿದ್ದರೆ ಬಂದು ನಮ್ಮ ಊರಲ್ಲಿ ನಮ್ಮ ಕೃಷಿ ಜಮೀನನ್ನು ಮೇಲೆ ಕೈ ಹಾಕು ಅಂಥೇಳಿ. ಆ ಒಂದು 70 ವರ್ಷದ ವಯಸ್ಸಾದಂತಹ ಮಹಿಳೆಗಿರುವ ರೋಷಾಗ್ನಿ ಏನು ಇವತ್ತು ಕೋಪ ನಮ್ಮ ಯುವ ಸಮುದಾಯಕ್ಕೆ ಯಾಕಿಲ್ಲ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ. ಆ ಮಹಿಳೆಗೆ ಬಂದಿರುವಂಥ ಕೋಪ ಪ್ರತಿಯೊಬ್ಬ ಯುವಕರಿಗೂ ಬರಬೇಕು. ಇವತ್ತು ಕೋಟಿ ಕೋಟಿ ಖರ್ಚು ಮಾಡಿ ಶಿಕ್ಷಣ ಪಡೆದರೂ ಸಹ ಉದ್ಯೋಗ ಸಿಗ್ತಾ ಇಲ್ಲ. ಇವತ್ತು ಸ್ವಾಭಿಮಾನದ ಬದುಕನ್ನು ನೀಡಿರುವಂಥ ಕೃಷಿ ಭೂಮಿಯನ್ನೇ ನಂಬಿ ಜೀವನ ಮಾಡುತ್ತಿರುವ ಕೃಷಿ ಭೂಮಿಯನ್ನೇ ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ ಕೊಲ್ಲಲು ಹೊರಟಿರುವ ಸರ್ಕಾರಗಳೇ, ನಿಮ್ಮ ರೈತ ವಿರೋಧಿ ಧೋರಣೆ, ಕೃಷಿ ಭೂಮಿ ವಿರೋಧಿ ಧೋರಣೆ ಕೈ ಬಿಡಿ. ನಮ್ಮ ಕೃಷಿ ಭೂಮಿಯನ್ನು ನಮಗೆ ಉಳಿಸಿ. ಯಾಕಂದರೆ ಇವತ್ತು ರೈತ ಅಂದರೆ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತ. ಅಂತಹ ಅನ್ನದಾತನನ್ನು ಶೋಷಣೆ ಮಾಡುವ ಮುಖಾಂತರ ನೀವು ಟೌನ್ಶಿಪ್ ಮಾಡ್ತೀವಿ, ನಾವು ಕೈಗಾರಿಕೆ ಮಾಡ್ತೀವಿ, ರಸ್ತೆ ಮಾಡ್ತೀವಿ. ಅಲ್ಲ ಸ್ವಾಮಿ, ಕಂದಾಯ ಮಂತ್ರಿಗಳೇ, ಸರ್ಕಾರಗಳೇ, ಇವತ್ತು ನಿಮಗೊಂದು ಪ್ರಶ್ನೆ ಮಾಡ್ತಾಯಿದ್ದೀವಿ. ಇವತ್ತು ರಾಜ್ಯಾದ್ಯಂತ ಲಕ್ಷ ಎಕರೆ ವೆಚ್ಚದಲ್ಲಿ ಗೋಮಾಳ ಇದೆ. ಆ ಗೋಮಾಳ ಜಮೀನನ್ನು ಭೂ ಸ್ವಾಧೀನ ಮಾಡಿಕೊಂಡು ಅಕ್ರಮ ದಾಖಲೆಗಳಿಂದ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರಲ್ಲ, ಅವರನ್ನು ಭೂ ಸ್ವಾಧೀನ ಮಾಡ್ಕೊಂಡು ಯಾಕೆ ಕೈಗಾರಿಕೆ ಮಾಡಬಾರ್ದು, ಯಾಕೆ ಟೌನ್ಶಿಪ್ ಮಾಡಬಾರ್ದು? ರೈತರ ಕೃಷಿ ಜಮೀನೇ ಬೇಕಾ? ಸಮೃದ್ಧವಾದ ಬಿಡದಿಯಲ್ಲಿ ನೋಡಿದ್ರೆ ಸಮೃದ್ಧವಾದ ಬೆಳೆ ಬೆಳೀತದೆ. ಈ ಕಡೆ ರೇಷ್ಮೆ ಇದೆ, ಈ ಕಡೆ ವಾಣಿಜ್ಯ ಬೆಳೆಗಳಿದೆ. ಅಂತಹ ರೈತರ ಜಮೀನಿನ ಮೇಲೆ ನಿಮ್ಮ ವಕ್ರ ದೃಷ್ಟಿ ಬಿದ್ದಿದೆಯಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನಿಮಗೆ ಮಾನ ಮರ್ಯಾದೆ ಇದ್ದರೆ ಇವತ್ತು ಒಂದೊಂದು ಕುಟುಂಬಕ್ಕೆ ರಿಯಲ್ ಎಸ್ಟೇಟ್ ಉದ್ಯಮದವರು 1000 ಎಕರೆ 2000 ಎಕರೆ ಭೂ ಖರೀದಿ ಮಾಡಿ ರೈತರನ್ನ ವಂಚನೆ ಮಾಡ್ತಾ ಇದ್ದಾರಲ್ಲ. ಒಂದು ಕುಟುಂಬಕ್ಕೆ 5 ಎಕರೆ ಮೀಸಲಾಗಿ ಮಂಜೂರು ಮಾಡಿ, ಇನ್ನು ಮಿಕ್ಕೆಲ್ಲ ಜಮೀನು ತಗೊಳ್ಳಿ. ಅದನ್ನು ಬಿಟ್ಟು ರೈತರ ಕೃಷಿ ಜಮೀನು ತಂಟೆಗೆ ಬಂದರೆ 1 ಎಕರೆಗೆ ಬದಲಾಗಿ 5 ಎಕರೆ ಗೋಮಾಳ ಜಮೀನನ್ನು ಕೊಡಿ, ಕೃಷಿ ಫಲವತ್ತಾದ ಜಮೀನು ಕೊಡಿ. ಅದನ್ನು ಬಿಟ್ಟು ಕೃಷಿ ಜಮೀನ ಮೇಲೆ ನಾನು ಟೌನ್ಶಿಪ್ ಮಾಡ್ತೀನಿ ಅಂತ ಯಾರೋ ನಿಮ್ಮ ಫಾಲೋವರ್ಸ್ನನ್ನು ಮಾಡ್ಕೊಂಬಿಟ್ಟು ಅವ್ರನ್ನ ಕರ್ಕೊಂಬಂದುಬಿಟ್ಟು ನಾವು ನಮ್ಮ ಭೂಮಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿಕೆ ನೀಡೋದಾಗಲ್ಲ. ಇವತ್ತು ಆ ಬಿಡದಿ ಗ್ರಾಮದಲ್ಲಿ ಆ ರೈತ ಮಹಿಳೆ, ಆ ವಯಸ್ಸಾದ ಮಹಿಳೆ ಕೀಡಿರುವಂತಹ ಒಂದು ಹೇಳಿಕೆಗೆ ನಿಮಗೆ ತಾಕತ್ತಿದ್ದರೆ ಉತ್ತರ ಕೊಡಿ. ಇವತ್ತು ಹೇಳ್ತಾ ಇದ್ದೀವಿ, ರಾಜ್ಯಾದ್ಯಂತ ರೈತರ ಒಕ್ಕಲೆಬ್ಬಿಸಿ ಕೃಷಿ ಜಮೀನು ಭೂ ಸ್ವಾಧೀನ ಮಾಡಿಕೊಂಡಿರುವ ಬಿಡದಿ ಒಂದು ಟೌನ್ಶಿಪ್ಗೆ ನಮ್ಮ ಕೋಲಾರ ರೈತ ಸಂಘದಿಂದ ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸುವ ಜೊತೆಗೆ ಆ ಕೃಷಿ ಜಮೀನ ಉಳಿವಿಗಾಗಿ ಕೋಲಾರ ಜಿಲ್ಲಾ ರೈತ ಸಂಘದಿಂದ ನಾವು ಕೋಲಾರ ಟು ಬಿಡದಿ ಚಲೋ ಮಾಡುವ ಮುಖಾಂತರ ಈ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ನಿಲ್ಲಲಿ, ಬಿಡದಿ ರೈತರ ಕೃಷಿ ಭೂಮಿ ಉಳಿಯಲಿ, ಆ ಒಂದು ಯುವಕರ ಭೂಮಿ ಉಳಿಯಲಿ ಅಂತೇಳಿ ದಿನಾಂಕ 4/6/2026 ಗುರುವಾರ ಬೆಳಗ್ಗೆ 9 ಗಂಟೆಗೆ ಕೋಲಾರದಿಂದ ಬಿಡದಿವರೆಗೂ ರೈತರ ಜಮೀನು ಉಳಿವಿಗಾಗಿ ಬಿಡದಿ ಚಲೋ, ಕೃಷಿ ಭೂಮಿ ಉಳಿಯಲಿ, ಆ ರಿಯಲ್ ಎಸ್ಟೇಟ್ ಮಾಫಿಯಾ ತೊಲಗಲಿ ಅಂತೇಳಿ ಹೇಳುವ ಮುಖಾಂತರ ಕೋಲಾರ ಜಿಲ್ಲಾ ರೈತ ಸಂಘದಿಂದ ಇವತ್ತು ಬಿಡದಿ ಟೌನ್ಶಿಪ್ಗೆ ಏನು ವಿರೋಧ ರೈತರು ಮಾಡ್ತಾಯಿದ್ದಾರೆ, ಆ ಹೋರಾಟಕ್ಕೆ ಕೋಲಾರ ರೈತ ಸಂಘದ ಸಂಪೂರ್ಣವಾದ ಒಂದು ಬೆಂಬಲವನ್ನು ನೀಡುವ ಜೊತೆಗೆ ಸರ್ಕಾರಗಳ ವಿರುದ್ಧ ಹೋರಾಟಕ್ಕೆ ಕೋಲಾರ ಜಿಲ್ಲೆಯಿಂದಲೇ ನಾವು ಬೆಂಬಲವನ್ನು ಸೂಚನೆ ಮಾಡುವ ಮುಖಾಂತರ ನಮ್ಮ ರೈತರ ಕೃಷಿ ಜಮೀನು ಉಳಿಸುವ ಒಂದು ಹೋರಾಟಕ್ಕೆ ಮುಂದಾಗ್ತಾಯಿದೆ.